ನಾವು ತಾಯಿ ಮತ್ತು ಮಕ್ಕಳ ಒಂದೇ ರಕ್ತ ಸಂಬಂಧವನ್ನ ನಾವು ಕರುಳು ಬಳ್ಳಿ ಅಂತೀವಿ. ಆದ್ರೆ ಅರಿವು ಭಾರತದ ನಿಜವಾದ ಅರ್ಥ ಏನು ಅಂದ್ರೆ ಮನುಷ್ಯರೆಲ್ಲರೂ ಒಂದೇ ಎನ್ನುವಂತಹ ಒಂದು ಭಾವನಾತ್ಮಕವಾಗಿ ನಾವು ಈ ಒಂದು ಸಹಭೋಜನ ಅಥವಾ ಸಮತೆಯ ಟೀ ಅಥವಾ ಗೃಹ ಪ್ರವೇಶ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಚ್ಚಿಗೆ ಏನು ಹೇಳುವಂಥದ್ದಿಲ್ಲ, ಯಾಕೆಂದ್ರೆ ನಿರಂತರವಾಗಿ ನಾವು ಮಾಡ್ತಾನೆ ಇದ್ದೀವಿ. ನಿನ್ನೆ ಕೂಡ ಮಾಡ್ಕೊಂಡು ಬಂದ್ವಿ. ಈ ಕಾರ್ಯಕ್ರಮ ಮುಗಿಸಿ ನಾವೆಲ್ಲ ಇಲ್ಲಿಂದ ಹೋಗುವಾಗ ಒಂದೇ ಒಂದು ಸಂಕಲ್ಪವನ್ನ ಮನಸ್ಸಿನಲ್ಲಿ ಮಾಡ್ಕೊಂಡು ಹೋಗೋಣ. ಒಂದೇ ಒಂದು ಸಣ್ಣ ಸಂಕಲ್ಪವನ್ನ ಮಾಡ್ಕೊಂಡು ಹೋಗೋಣ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ, ಕರುಳು ಬಳ್ಳಿಯ ಹೊಸೆಯುವ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇರುವಂತಹ ಜಗದೀಶ್ ಗೌಡ್ರು ಮತ್ತು ಅವರ ಕುಟುಂಬದವರ ಒಂದು ಶ್ರಮ ಏನಿದೆ ಅದು ನಮ್ಮೆಲ್ಲರ ಸಂಕಲ್ಪದಲ್ಲಿ ಅಡಗಿದೆ. ಸಂಕಲ್ಪ ಏನು? ಸಂಕಲ್ಪ ಅಂದ್ರೆ ಇಲ್ಲಿಂದ ಹೋಗ್ತಾ ನಾವು ಒಂದನ್ನ ಮನಸ್ಸಲ್ಲೇ ಬದಲಾವಣೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮನ್ನ ನಾವು ಅರಿವೇ ಗುರು, ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ರೆ ಜಗತ್ತು ಸುಲಭವಾಗಿ ಬದಲಾಗುತ್ತೆ ಮತ್ತು ಅಷ್ಟರ ಮಟ್ಟಿಗೆ ಮೂರ್ಖರು ಕಡಿಮೆ ಆಗ್ತಾರೆ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಏನು ಅಂದ್ರೆ ಇನ್ನು ಮುಂದೆ ನಾನು ಮನುಷ್ಯನನ್ನಾಗೆ ನೋಡ್ತೀನಿ. ಅವನು ಒಳ್ಳೆಯವನ, ಕೆಟ್ಟವನ, ಭ್ರಷ್ಟನ, ದುಷ್ಟನ, ಅವನು ನನ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಇದು ಮನುಷ್ಯನ ಗುಣಗಳಲ್ಲಿ ನೋಡ್ತೀನಿ ಹೊರತುನು ಮನುಷ್ಯನ ಜಾತಿಯಿಂದ ನಾನು ಯಾವತ್ತೂ ಅವನನ್ನ ನಿರ್ಧಾರ ಮಾಡಲ್ಲ ಅನ್ನುವ ಒಂದು ಸಂಕಲ್ಪವನ್ನ ನಾವು ಇಲ್ಲಿಂದ ಮಾಡ್ಕೊಂಡು ಹೋಗೋಣ. ಇದು ಇಡೀ ರಾಜ್ಯಾದ್ಯಂತ ಹಾಗೆ ದೇಶಾದ್ಯಂತ ಆದ್ರೆ ಒಂದು ಸುಂದರ ಸಮಾಜವನ್ನ ನಾವು ಖಂಡಿತವಾಗೂ ನಿರ್ಮಿಸಬೇಕು. ತುಂಬಾ ಒಳ್ಳೆಯ ಸಮಾಜವನ್ನ. ಅದಕ್ಕೇನು ನೀವು ಅಧ್ಯಯನ ಮಾಡ್ಬೇಕಾಗಿಲ್ಲ, ಚಿಂತನೆ ಮಾಡ್ಬೇಕಾಗಿಲ್ಲ, ಅಗಿಬೇಕಾಗಿಲ್ಲ, ಶ್ರಮ ಪಡ್ಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ. ನಮ್ಮ ಮನಸ್ಸಿನ ಅರಿವು ಏನಿದೆ, ನಾವು ಸೃಷ್ಟಿಯ ಒಂದು ಮೂಲದಲ್ಲಿ ಒಂದು ಸಣ್ಣ ವ್ಯಕ್ತಿಗಳು. ಈ ಜಗತ್ತು ನಡೀತಾನೇ ಇರುತ್ತೆ ಶತಮಾನಗಳಿಂದ. ಈ ಬೆಟ್ಟ ಗುಡ್ಡ ಎಲ್ಲ ನಾವೇನು ಶಾಶ್ವತವಲ್ಲ. ಆದ್ರೆ ನಾವು ಏನು ಅಂದ್ರೆ ಮನುಷ್ಯರನ್ನಾಗೆ ನೋಡಿದ್ರೆ ಈ ನೋಡಿ, ಭ್ರಷ್ಟಾಚಾರದಲ್ಲಿ 50-60% ಇಮ್ಮಿಡಿಯೇಟ್ ನಿಂತೋಗುತ್ತೆ. ಕೊಲೆ, ಅತ್ಯಾಚಾರಗಳು ಎಲ್ಲವೂ ತಾನೇ ನಿಂತೋಗ್ತಾ ಇರುತ್ತೆ. ಅದಕ್ಕೆಲ್ಲ ಏನಪ್ಪಾ ಅಂದ್ರೆ ನಾವು ಈ ಕರುಳ ಬಳ್ಳಿ ಅಂತ ಏನ್ ಹೇಳ್ತೀವಲ್ಲ, ನಾವೆಲ್ಲ ಒಂದೇ ಕರುಳು ಬಳ್ಳಿಯ, ಯಾರೋ ನಮ್ಮ ಅಜ್ಜನೋ ತಾತನೋ ಯಾರೋ ಆಗಿರ್ತಾರೆ, ನಾವೆಲ್ಲ ಒಂದೇ ಬಳ್ಳಿಯ ಹೂಗಳು. ಸೊ ಆ ಕಾರಣಕ್ಕೆ ನಾವು ಒಂದೇ ದೋಣಿಯ ಪಯಣಿಗರು. ನಾವೇನಾದ್ರೂ ಗಲಾಟೆ ಮಾಡ್ಕೊಂಡ್ರೆ ಆ ದೋಣಿ ಸಮೇತ ನಾವು ಮುಳುಗೋಗ್ತೀವಿ. ಆ ಕಾರಣಕ್ಕೆ ಈ ಅಸ್ಪೃಶ್ಯತೆ ಮುಕ್ತ ಸಂವಿಧಾನದ ಮೊದಲನೆಯ ಘೋಷಣೆಯ ಏನು ಅಂದ್ರೆ ಅದ್ರ ಶೀರ್ಷಿಕೆಯಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಅಂತ. ಸೊ ನಾವೆಲ್ಲರೂ ಯಾರಪ್ಪ ಅಂದ್ರೆ ಭಾರತೀಯರು. ಅಷ್ಟು ಸುಲಭವಾಗಿ ಬಿಡಕ್ಕಾಗಲ್ಲ ಅಂತ ಗೊತ್ತಿದೆ. ಮದುವೆ, ಬೇರೆ ಬೇರೆ ಸಮಾರಂಭಗಳಲ್ಲಿ ಒಂದಷ್ಟು ಇನ್ನೂ ಇರಬಹುದು. ಆದ್ರೆ ಕನಿಷ್ಠ ಸಾರ್ವಜನಿಕವಾಗಿ ಬೇರೆ ಬೇರೆ ವಿಷಯಗಳಲ್ಲಿ ಬಂದಾಗ, ಅದು ಚುನಾವಣೆಯಲ್ಲಿ ಮತ ಹಾಕೋಕ ಇರ್ಬೋದು, ಅಥವಾ ಬೇರೆ ಇನ್ನೇನಾದ್ರೂ ನಮ್ಮ ಮದುವೆಗಳಿರ್ಬೋದು, ಸಮಾರಂಭಗಳಿರ್ಬೋದು, ಅಂತ ಕಡೆ ಯಾವ ಕಾರಣಕ್ಕೂ ಹುಟ್ಟಿನ ಆಧಾರದ ಮೇಲೆ ಮನುಷ್ಯನನ್ನ ಕೆಳಗಡೆ ನೋಡಿ ಇವನು ಶ್ರೇಷ್ಠ, ಇವನು ಕನಿಷ್ಠ ಅನ್ನುವಂತಹ ಮನೋಭಾವ ಇದೆಯಲ್ಲ, ಅದು ಇವತ್ತೇ ಈ ಕ್ಷಣದಲ್ಲೇ ತೊಡದಾಕಿ ಅಂತೇಳಿ ಅರಿವು ಭಾರತದ ಮುಖಾಂತರ ನಿಮ್ಮನ್ನ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇದು ಎಲ್ಲ ಕಡೆ ರಾಜ್ಯಾದ್ಯಂತ ಹೋಗ್ತಾ ಇರ್ಲಿ. ಇನ್ಯಾರು ಅಂದ್ರೆ ಆತ ರಮೇಶ, ಆತ ಸುರೇಶ, ಆತ ನಾಗೇಶ, ಆತ ಕಮಲ, ವಿಮಲ, ಇಷ್ಟೇ ನಮಗೆ ಬೇಕಾಗಿರೋದೇ ಹೊರತುನು ಅವ್ರು ಯಾವ ಜಾತಿ, ಆ ಜಾತಿಯ ಆಧಾರದ ಮೇಲೆ ಅವ್ರ ಗ್ರೇಡ್ ಫಿಕ್ಸ್ ಮಾಡೋದು ಇದು ಹೋಗಬೇಕು. ನೀವು ಜಾತಿಯ ಆಧಾರದ ಮೇಲೆ ಗ್ರೇಡ್ ಫಿಕ್ಸ್ ಮಾಡಬೇಡಿ. ನಾವೆಲ್ಲ ಬಂದಿರೋದು ಏನಪ್ಪಾ ಅಂದ್ರೆ ನಮಗೂ ಇದರಲ್ಲಿ ಏನು ಯಾವ ತರದ ವೈಯಕ್ತಿಕ ಲಾಭಗಳು ಖಂಡಿತ ಒಂದು ಚೂರು ಏನೂ ಇಲ್ಲ. ಮನುಷ್ಯನನ್ನಾಗೆ ಇಲ್ಲದೆ ನೋಡದಂತ ಸಮಾಜದಲ್ಲಿ ಬದುಕಿರೋದು ನಮಗೆ ಅಸಹ್ಯ ಆಗುತ್ತೆ. ಆ ಕಾರಣಕ್ಕೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅಲ್ಲಿ ಭಾರತೀಯರೆಲ್ಲ ಒಂದೇ ಅನ್ನುವಂತಹ ಪ್ರಜ್ಞೆ ಬಂದ್ರೆ ಇನ್ನೊಂದು 15-20 ವರ್ಷಕ್ಕೆ ನಮ್ಮ ದೇಶ ಕೂಡ ತುಂಬಾ ದೊಡ್ಡ ಹಂತಕ್ಕೆ ಹೋಗುತ್ತೆ.